Yes, okay. Thanks. ಏನಿದು 100 ರೂಪಾಯಿ ಎಲ್ಲಿ ತನಕ ಇದು KMC ಸ್ಟೇಟ್ ಬ್ಯಾಂಕ್ ಟು KMC ಬಸ್ ಮಾಲಕರ ಸಂಘದ ವತಿಯಿಂದ ಸಿಟಿ ಬಸ್ ವ್ಯಾಪ್ತಿಗೆ ಒಳಪಡುವಂತೆ UPI ಮುಖಾಂತರ ನಗದು ರಹಿತ ವಹಿವಾಟನ್ನು ಮಾಡುವಂಥದ್ದು ಬಹಳ ಸಂತೋಷ. ಈ ಚಲೋ ಸಂಸ್ಥೆಯ ಸಹಯೋಗದೊಂದಿಗೆ ಈ UPI ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ, ಇದರಿಂದ ಬಹುಶಃ ಎಲ್ಲ ಸಾರ್ವಜನಿಕರಿಗೂ ಕೂಡ ಬಸ್ನಲ್ಲಿ ಪಯಣ ಮಾಡುವವರಿಗೆ ಚಿಲ್ಲರೆ ಕೊಡುವಂಥದ್ದೇ ಸಮಸ್ಯೆ. ಮಿನಿಮಮ್ ಫೇರ್ ಇರುವಂಥದ್ದು 12 ರೂಪಾಯಿ. ಆ ಸಂದರ್ಭದಲ್ಲಿ 2 ರೂಪಾಯಿ ಎಲ್ಲಿಂದ ಕೊಡುವಂಥದ್ದು, ಹೇಗೆ ತರುವಂಥದ್ದು ಅಂತನ್ನುವಂಥದ್ದು ಬಹುಶಃ ಈ ನಿಟ್ಟಿನಲ್ಲಿ ಬಸ್ ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಬಹಳ ಉತ್ತಮವಾದಂತಹ ಒಂದು ನಮ್ಮ ಈ ಡಿಜಿಟಲ್ ಇಂಡಿಯಾ ಈ ಪ್ರಕ್ರಿಯೆ ಅನ್ವಯ ಏನು ಈ ರೀತಿಯಾಗಿ UPI ಮುಖಾಂತರ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ, ಅಭಿನಂದನೆಯನ್ನು ಸಮರ್ಪಿಸ್ತೇನೆ. ನೀವು ಮಾಡಿರುವಂತಹ ಕೆಲಸ ಅತ್ಯಂತ ಶ್ಲಾಘನೀಯ. ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ಆಗಲಿ ಅಂತನ್ನುವಂಥ ಒಂದು ಹಾರೈಕೆಯೊಂದಿಗೆ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮಾನ್ಯ DCP ಸಾಹೇಬರು ಮತ್ತು RTO ಮತ್ತು ACP ಮೇಡಮ್ರವರು ನಮ್ಮ UPI ಕ್ಯಾಶ್ಲೆಸ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿ ಇವತ್ತು ಪ್ರಾಯೋಗಿಕವಾಗಿ ಕೆಲವು ಬಸ್ಸುಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ರೂಟ್ ನಂಬರ್ 27 ಅಥವರ ರೂಟ್ ಇದ್ದು ಬಸ್ಸಿಗೆ ನಾವು ಈ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಇನ್ನು ಮುಂದಕ್ಕೆ ಹಂತ ಹಂತವಾಗಿ ಇದರ ಪ್ರತಿಕ್ರಿಯೆಯನ್ನು ಗಣನೆಗೆ ತೆಗೆದುಕೊಂಡು ನಾವು ಮುಂದಕ್ಕೆ ಹಂತ ಹಂತವಾಗಿ ನಮ್ಮ ಎಲ್ಲ ಸಿಟಿ ಬಸ್ಸುಗಳಲ್ಲೂ ಇದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇದರಿಂದ ಚಿಲ್ಲರೆಯಲ್ಲಿ ಆಗುವ ತೊಂದರೆ, ಆಮೇಲೆ ಎಲ್ಲಿಯಾದರೂ ಮರೆತು ಬಿಟ್ಟು ದುಡ್ಡು ತರದಿದ್ದರೆ ಅಥವಾ ಇನ್ನಿತರ ಕೆಲವು ವಿಷಯಗಳಿಗೆ ಭಾಳ ಉಪಯುಕ್ತವಾಗ್ತದೆ. ಇದು ಈ ತೊಂದರೆಯನ್ನು ನಿಭಾಯಿಸ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದು ಸಾರ್ವಜನಿಕರು, ವಿದ್ಯಾರ್ಥಿ ಸಮುದಾಯ ಇದನ್ನು ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವತಿಯಿಂದ ಈ ದಿನ ಮಂಗಳೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ UPI ಸಿಸ್ಟಮನ್ನು ನಾವು ಜಾರಿ ಮಾಡಿದ್ದೇವೆ. ಇದರಿಂದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ನಮ್ಮ ಮಂಗಳೂರಿನಿಂದ, ಅದರಲ್ಲೂ ಬಸ್ ಪ್ರಯಾಣಿಕರಿಂದ ಯಶಸ್ವಿಯಾಗಬಹುದಂತೇಳಿ ನಾನು ಹಾರೈಸಿದ್ದೇನೆ. 2018ರಲ್ಲಿ ನಾವು ಚಲೋ ಸಂಸ್ಥೆ ವತಿಯಿಂದ ಚಲೋ ಕಾರ್ಡ್ ಅಂತೇಳಿ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಅದರ ಮುಂದಿನ ಭಾಗ UPI ಸಿಸ್ಟಮ್ ಡಿಜಿಟಲ್ ಇಂಡಿಯಾ. ಇದು ಕೂಡ ಜನರಿಗೆ ಸಹಕಾರಿಯಾಗಬಹುದು, ಚಿಲ್ಲರೆ ಸಮಸ್ಯೆ ಎಲ್ಲ ನಿವಾರಣೆ ಆಗಬಹುದು ಅಂತೇಳಿ ನೆನೆಸಿ ಈ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. ಇದು ಜನರ ಸಹಕಾರ ನಮಗೆ ಸಂಪೂರ್ಣವಾಗಿ ಬೇಕಂತ ನಾವು ಯಶಸ್ವಿಯಾಗುತ್ತದೆ ಅಂತ ನೆನೆಸಿದ್ದೇವೆ. ಮಂಗಳೂರು ನಗರ ಯಾವಾಗಲೂ ಹೊಸತನಕ್ಕೆ ಯಾವಾಗಲೂ ತನ್ನನ್ನು ತಾನು ಯಾವತ್ತೂ ಓಪನ್ ಆಗಿ ನಮ್ಮ ಏನು ವಿಷನ್ ಇದೆ ಅದನ್ನೆಲ್ಲ ತೋರಿಸ್ಕೊಂಡು ಬರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಾವು ಡಿಜಿಟಲ್ ಇಂಡಿಯಾಕ್ಕೆ ಪೂರಕವಾಗಿ ನಮ್ಮ ಬಸ್ಗಳಲ್ಲಿ ವಿಶೇಷವಾಗಿ ಇಲ್ಲಿ ಪ್ರಯಾಣಿಸುವವರು ಒಂದು ಲೋ ಮಿಡಲ್ ಕ್ಲಾಸ್ನವರು ಇರುವಂಥ ಕಾರಣ ನಾವು ಅವರಿಗೆ UPI ಮುಖಾಂತರ ಡಿಜಿಟಲ್ ಇಂಡಿಯಾದ ಒಂದು ಪ್ರಯೋಜನೆಯನ್ನು ಅವರಿಗೆ ಕೂಡ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೇವೆ. ವಿಶೇಷವಾಗಿ ನಾವು ಇದಕ್ಕಿಂತ ಮುಂಚೆ ಕೂಡ ಏನು ಕಾರ್ಡ್ ಇದೆ ಅದರ ಮುಖಾಂತರ ನಾವು UPI ಕಾರ್ಡ್ ಮುಖಾಂತರ ನಾವು ಮಾಡ್ತಾ ಇದ್ವಿ. ಅದು ಇನ್ನೂ ಜನರಿಗೆ ಸುಲಭ ಆಗಬೇಕಂತ ಕಾರಣ ಮತ್ತು ಚಿಲ್ಲರೆಯ ಸಮಸ್ಯೆ ಇರಬಾರ್ದು ಅಂತ ಕಾರಣವನ್ನು ಇಟ್ಕೊಂಡು UPI ಮೂಲಕ ಇವತ್ತು ಎಲ್ಲ ಅಂಗಡಿಗಳಲ್ಲಿ, ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಕೂಡ ಇಂಥ ಒಂದು
ಏನು ನಗದು ರಹಿತ ಒಂದು ಟ್ರಾನ್ಸಾಕ್ಷನ್ ನಡೀತಾ ಉಂಟು. ಆ ಒಂದು ಪೂರಕವಾಗಿ ನಾವು ಕೂಡ ನಮ್ಮ ಬಸ್ಗಳಲ್ಲಿ ಮಾಡಬೇಕಂತ ಹೇಳೋ ಹಲವಾರು ವರ್ಷಗಳಲ್ಲಿ ನಾವು ಇದನ್ನು ಪ್ರಯತ್ನ ಪಡ್ತಿದ್ವಿ. ಸೊ ಚಲೋ ಸಂಸ್ಥೆಯ ಒಂದು ಏನು ಪ್ರಯೋಗದಿಂದ ನಾವು ಇದನ್ನು ಮತ್ತೆ ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಈಗ ಹಂತ ಹಂತವಾಗಿ ಮತ್ತೆ ಎಲ್ಲ ಬಸ್ಗಳಲ್ಲಿ ಕೂಡ ಇದನ್ನು ಬರಬೇಕಂತ ಹೇಳೋ ಜನರದ್ದು ಕೂಡ ಒಂದು ಕೂಗಿತ್ತು. ಆ ಕೂಗಿಗೆ ನಾವು ಮಾನ್ಯತೆಯನ್ನು ಕೊಟ್ಟು ಈ ಒಂದು ಡಿಜಿಟಲ್ ಇಂಡಿಯಾದ ಒಂದು UPI ಮುಖಾಂತರ ಮಾಡುವಂಥದ್ದು ನಾವು ಇವತ್ತು ಮಾಡಿದ್ದೇವೆ. ಜನರು ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೇಕು. ಅದೇ ರೀತಿ ಬಸ್ ಮಾಲಕರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳುವ ವಿಶ್ವಾಸದೊಂದಿಗೆ ಈ ಒಂದು ಯೋಜನೆಯನ್ನು ನಾವು ಜಾರಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ.